ಇದೆಯಪ್ಪ ಲೈನು? ಪೆಟ್ರೋಲ್ ಬಂಕಿಂದ ಅಲ್ಲಿ ಗಂಟ ರಾಮೇಶ್ವರ ಸರ್ಕಲ್ ಗಂಟ ಐತೆ. ಎಷ್ಟು ಕಿಲೋಮೀಟರ್ ಆಗ್ಬೋದು ಅದು? ಇಲ್ಲಿಂದ ಒಂದು 700-800 ಮೀಟರ್ ಇವಾಗವರೆಗೂ ಐತೆ. ಇನ್ನ ಗ್ಯಾಸ್ ಎಲ್ಲ ನಿನ್ನೆ ಸಾಯಂಕಾಲ ಬಂತು. 2 ದಿವಸ ಇರುತ್ತೆ ಅಂದ್ರು. ನಿನ್ನೆ 1 ದಿವಸಕ್ಕೆ ಖಾಲಿ ಆಗಿದೆ. ಇವತ್ತಂತೂ ಏನಿಲ್ಲ. ನಿನ್ನೆ ಎಲ್ಲ ಹಾಕ್ಸ್ಕೊಂಡು ನಿನ್ನೆ ಬೆಳಗ್ಗೆ 11 ಗಂಟೆಗೆ ಬಂದು 6 ಗಂಟೆ 6:30 ಹಾಕ್ಸ್ಕೊಂಡು ಹೋಗಿರೋದು. ಇವತ್ತು ಮತ್ತೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವೇಟಿಂಗ್ ಅಲ್ಲಿ ಲಿಸ್ಟ್ ಅಲ್ಲಿ ಇದೆ. ವೇಟಿಂಗ್ ಅಲ್ಲಿ ಇದೆ. ಇನ್ನ ಏನು ಅಂತ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಬರೋ ಗಂಟ ಏನು ಗ್ಯಾರಂಟಿ ಇಲ್ಲ. ಏನ್ ಮಾಡ್ಬೇಕಂದ್ರೆ ಹಿಂಗೆ ರೋಡಲ್ಲಿ ನಿಂತ್ಕೊಳ್ಬೇಕಷ್ಟೇ ಬರೋ ಗಂಟ. ಜೀವನ ಹೆಂಗೆ ಅಂದ್ರೆ ಇದೇ ರೋಡಲ್ಲಿ ನಿಂತ್ಕೊಂಡು ಕೆರವಲ್ಲಿ ಬೇಕು ಅಷ್ಟೇ. ಹಂಗಾಗಿ ಭಾಳ ಕಷ್ಟ ಇದೆ ರೀ, ಭಾಳ ಕಷ್ಟ ಇದೆ ಮೇಡಮ್. ಬೆಳಗ್ಗೆ ಬಂದರೆ ಕಾದಿ 2-3 ಅವರ್ ಕಾದಿ ಲಾಸ್ಟಲ್ಲಿ ಗ್ಯಾಸ್ ಆಯಿತು. ಸಂಸಾರ ಹೆಂಗೆ ಮಾಡೋದು? ಗೌರ್ಮೆಂಟ್ ಸರ್ಕಾರ ಆರಾಮಾಗಿ ಕೂತ್ಕೊಡೆ, ಜನ ಸತ್ತೋಗ್ಲಿ ಪರವಾಗಿಲ್ಲ. ಬಡವ್ರದ್ದು ರಥ ಕುಡಿಯೋಕೆ ಐತೆ ಗೌರ್ಮೆಂಟು ಅಷ್ಟೇ, ಬೇರೆ ಏನಿಲ್ಲ ಕತೆ. ಅರ್ಥ ಆಯ್ತಾ? ಬಡವ್ರ ಸಂಸಾರ ಹೆಂಡತಿ ಮಕ್ಳು ಎಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗಲ್ಲ. ದುಡ್ಡವ್ರು ಚೆನ್ನಾಗಿದೆ, ಬಡವ್ರು ರೋಡಿಗೆ ಬಂದುಬಿಟ್ಟಿದೆ. ಕೇಳೋದು ಗೊತ್ತಿಲ್ಲ. ಆಟೋದವ್ರು ಏನು ಆಟೋದಲ್ಲಿ ಚೀಪ್ ಇಲ್ಲ ಎಲ್ಲ ಜನಗೆ. ಅರ್ಥ ಆಯ್ತಾ? ಇವ್ರದ್ದು ಕಷ್ಟ ಸುಖ ನೋಡಲ್ಲ, ಒಂದು ಸಹಾಯ ಮಾಡಲ್ಲ. ಬೇರೆಯವ್ರಿಗೆ ಸಹಾಯ ಮಾಡಿದೆ. ಏನು ಸಹಾಯ ಮಾಡಿದ್ದೀನಿ? ಗೌರ್ಮೆಂಟ್ ಇದೆ, ಸರ್ಕಾರ ಐತಾರೆ, ಏದಕ್ಕೆ ಪರಿಸ್ಥಿತಿಲ್ಲ, ಸುಖ ಇಲ್ಲ. ಹೇಳಿದ್ರು ಸುಖ ಇಲ್ಲ ಬಿಡಿ. ನಮ್ಮ ಕಷ್ಟ ನಮ್ಮ ಇದು ದೇವರಿಗೆ ಒಂದೇ